A few moments later. ಹಾ ಹೇಳಿ ಬ್ರೋ, ಈಗ ಕೂಲಿ ಮೂವಿಗೆ ಹೋಗ್ತಾ ಇದೀವಿ. ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಒಬ್ಬ ಮೂವಿ ಲವರ್ಗೆ ಅದೇ ಮೇನು ಆ್ಯಕ್ಚುಲಿ. ಇಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಯಾವ ಇಡಿಯಲ್ಲ, ಅದಕ್ಕೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಂ, ಬ್ಲ್ಯಾಂಕ್ ಮೈಂಡಿಂದ ಹೊಂಟೇಳು. ಓಕೆ. ಬಟ್ ನಂದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಏನು? ನಂದು ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ, ರಚಿತಾ ರಾಮು ಮತ್ತು ಉಪೇಂದ್ರ ಅವರಿಬ್ಬರು ಚೆನ್ನಾಗಿ ಮಾಡಿರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಕನ್ನಡದವ್ರು ಅವರು. ರಜನಿಕಾಂತ್ ಅಲ್ಲ, ರಜನಿಕಾಂತ್ ಹೋಗ್ಲಿ ಬಿಡಿ, ನಾನು ಉಪೇಂದ್ರ ರಚಿತಾ ರಾಮು ಅವರಿಬ್ಬರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ಈಗ ಕೂಲಿ ಮೂವಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಎಲ್ಲ ಇನ್ಸ್ಟಾಗ್ರಾಮು ಅದು ಇದರಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ ಅಲ್ವಾ. ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅಂದವ್ರೆ, ಚೆನ್ನಾಗೈತೆ ಅಂತ ಅಂದವ್ರೆ. ನಾವು ಹೆಂಗೆ ನಮ್ಮ ವರ್ಷನೊಂದು ರಿವ್ಯೂ ಥರ ಹೇಳೋಣ. ಓಕೆ ಅಲ್ಲ? ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಏನು ಮಾಡೋಣ? ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ. ಥ್ಯಾಂಕ್ ಯು. 12 seconds later. ಆಡಿಯೋ ಒಂದು ಸಾಕು, ಹಿಂಗೊಂದು ವೀಡಿಯೋ ಮಾಡ್ಕೊಳ್ಳೋಣ. ಹೆಂಗೆ ಅನಿಸ್ತಾ ಇದೆ? E1 to E4, F1, F2. ಹೇಳಿ ಬ್ರೋ, ಈಗ ನಿಮ್ಮ ಪ್ರಕಾರ ಸೆಕೆಂಡ್ ಹಾಫು ಚೆನ್ನಾಗಿತ್ತು ಅನಿಸ್ತು. ನನ್ನ ಪ್ರಕಾರ ಪೂರ ಮೂವಿ ಬಾಸ್ತೈತಿ. ಹಾಂ, ಏನು ಸ್ವಲ್ಪ ವರ್ಬೋಸ್ ಐತಿ. ವರ್ಬೋಸ್ ಅಂದರೆ ಜಾಸ್ತಿ ಮಾತಾಡೋದು. ಆಮೇಲೆ ಅದು ಎಲ್ಲರೂ ಮೇಂಟೈನ್ ಮಾಡಬೇಕು. ಎಲ್ಲರೂ ಮೇನ್ ಕ್ಯಾರೆಕ್ಟ್ರೆ ಜಾಸ್ತಿ ಜನ. ಹಾಂ, ಅಲ್ಲ, ಕ್ಯಾರೆಕ್ಟ್ರು ಎಲ್ಲಾರ್ನೂ ಉಪೇಂದ್ರ ಪಾಲ್ತು ಬರ್ದಾನ, ಉಳ್ಕಿದವ್ರದೆಲ್ಲ ಕ್ಯಾರೆಕ್ಟರ್ ಬಸ್ ಬರ್ದಾನ. ಅದು ಉಪೇಂದ್ರದ್ದು ಜಾಸ್ತಿ ಆಟಿಟ್ಯೂಡ್ ಬರೀ ಐತಿ. ಉಪೇಂದ್ರದ್ದು ಜಾಸ್ತಿ. ರಚಿತಾರಾಮ್, ದಯಾಲ್ ಅವರೆಲ್ಲ ಭಾರಿ. ರಚಿತಾ ರಾಮು ಬ್ರೋ, ರಚಿತಾ ರಾಮು ಏನ್ ಟ್ವಿಸ್ಟ್ ಮೇಲೆ ರಚಿತಾರಾಮ್, ದಯಾಳ್ ಏನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಟ್ವಿಸ್ಟ್ ರಚಿತಾ ಅಂದ್ರೆ ಇವರು ಪಿಕ್ಚರ್ ತಂದು ರಚಿತಾ ರಾಮು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನಂಗೆ ಉಪೇಂದ್ರಂದು ಏನಕ್ಕೆ ಅವ್ನು ಬಂದಿದ್ದೆ ಕಡಿಮೆ ಟೈಮಲ್ಲಿ ಒಂಚೂರು ಇಂಪ್ಯಾಕ್ಟ್ ಐತೆ ಒಂದು. ಕಡಿಮೆ ಟೈಮಲ್ಲಿ ಇಂಪ್ಯಾಕ್ಟ್ ಐತೆ ಒಂದು. ಅಮೀರ್ ಖಾನ್ದು ಪರವಾಗಿಲ್ಲ, ಏನೋ ಒಂದು ಸ್ವಲ್ಪ ರೋಲೆಕ್ಸ್ ಥರ ಅಂತ ಮ್ಯೂಸಿಕ್ ಅಷ್ಟೇ. ಅಮೀರ್ ಖಾನ್ದು ಚಲೋ ಐತೆ. ಐಪ್ ಕೊಟ್ಬಿಟ್ಟು ಅವನೇನು ಮಾಡ್ತಾನೆ, ನೆಲ್ಸನ್ನು ಅವನೊಂಥರ ಕಾಮಿಡಿ ಮಡಗಿರ್ತಾನೆ, ಆ ಥರ ಅವನು ಬೇಜಾರಾಗ್ದಾರ ಮಾಡ್ತಾನೆ. ಇದು ನನಗೇನು ಅನಿಸ್ತು ಅಂದರೆ, ಫಸ್ಟ್ ಹಾಫ್ ತುಂಬ ಚೆನ್ನಾಗೈತೆ ಅನಿಸ್ತು. ಸೆಕೆಂಡ್ ಹಾಫ್ ಒಂಚೂರು ಏನೋ ಫ್ಲ್ಯಾಶ್ ಬ್ಯಾಕು ಅದು ಇದು. ಅದು ಬಿಟ್ರೆ ಈ ಟ್ವಿಸ್ಟ್ಗಳು ರಚಿತಾ ರಾಮ್ದೇ ಮೇನ್ ಟ್ವಿಸ್ಟು. ಅದೇನೋ ನಾವು ಮಾಸ್ ಮೂವಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಪೂರಾ ಕ್ಲಾಸಿಕಲ್ ಮೂವಿ. ಹಾಂ, ಮಾಸ್ ನನಗೆ ಇಷ್ಟ ಆಯಿತು. ನನಗೇನು ಇಷ್ಟ ಆಯ್ತು ಅಂತಲ್ಲ, ಆದರೆ ಇನ್ನೊಂದು ಸ್ವಲ್ಪ ನಮಗೇನು ಒಂಥರ ಪ್ರಶಾಂತ್ ನೀಲ್ ಥರ ಫುಲ್ಲು ಹೈಪ್ ಕೊಟ್ಟು ಆ ಥರ ಅಲ್ಲ. ಆ ಥರ ಅಲ್ಲ. ಈಗ ಫುಲ್ ಸ್ಟೋರಿ ಕ್ಲಾಸಿಕಲ್, ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಮೇಲೆ ಮತ್ತು ಟ್ವಿಸ್ಟ್ಗಳು. ರಚಿತಾರಾಮು, ದಯಾಲ್ ಅವೆಲ್ಲ ಟ್ವಿಸ್ಟ್. ರಚಿತಾ ರಾಮು, ಇವನು ಶೋಭಿನ್, ಇಬ್ರು ಗಂಡ ಹೆಂಡತಿ ತರ ಇರ್ತಾರೆ. ಮದುವೆ ಇರಲ್ಲ ಅಲ್ವಾ? ಮದುವೆ ಆಗಿರಲ್ಲ ಅವ್ರಿಬ್ರದ್ದು. ಗಂಡ ಹೆಂಡತಿನ ಅವ್ರ ಗಂಡ ಹೆಂಡತಿನೇನೆ. ಗಂಡ ಹೆಂಡತಿನ ಅವ್ರ ಏನ್ ಟ್ವಿಸ್ಟ್. ಪೊಲೀಸರು ಮಾತ್ರ ಟ್ವಿಸ್ಟ್. ಆಮೇಲೆ ಲಾಸ್ಟಲ್ಲಿ ಒಂದು ಸೀನ್ ಬರ್ತದಲ್ಲ, ಅವ್ನ ಅಪ್ಪಂಗೋಸ್ಕರ ಇಷ್ಟು ದೊಡ್ಡ ಹಳ್ಳ ಯಾಕೆ ಅಂದ್ರೆ ಅದ್ರ ಮಗ ಪುನಃ ಎದ್ದು ಬಂದ್ಬಿಡ್ತಾನೆ ಅಂತ. ಅದೊಂದು. ಆಮೇಲೆ ಇನ್ನೊಂದು ಅಂದ್ರೆ ನನಗೆ ಮೇನ್ ಇಷ್ಟ ಇದು, 3 ಜನ ಬಿಡಿ ಹೊಡೆಯೋದು. ಫ್ಲಾಶ್ ಬ್ಯಾಕು ಅವ್ನ್ ಏನ್ ಲುಕ್ಕು ಬ್ರೋ, ಒಂಥರ ಜನರೇಟೆಡ್ ತರ ಕಾಣಿಸ್ತಿತ್ತು. ಅದು ಚೆನ್ನಾಗೈತೆ. ಮೇನ್ ಏನ್ ಹೇಳಿ, ಜನ ಈಗ ಪುನಃ ಥಿಯೇಟ್ರಿಗೆ ಬರಬೇಕು ಅನ್ನೋದಕ್ಕೆ ಏನು ಕಾರಣ ಇರ್ತದೆ ಹೇಳಿ? ಏನು ಕಾರಣ ಇರ್ತದೆ ಜನ ಪುನಃ ಥಿಯೇಟ್ರಿಗೆ ಬರಬೇಕು ಅನ್ನೋದಕ್ಕೆ? ರಜೆ ಇದಾವೆ ಈಗ
ರಾಜ ಅಲ್ಲ ಬ್ರೋ, ಕತೆ ಇಂಪ್ಯಾಕ್ಟ್ ಏನು ಹೇಳಿ. ಟ್ವಿಸ್ಟ್, ಸ್ಟೋರಿ ಲೈನ್, ಸ್ಕ್ರೀನ್ ಪ್ಲೇ, ಮತ್ತೆ ಕ್ಯಾರೆಕ್ಟರೈಸೇಷನ್ ಎಲ್ಲಾರನ್ನ ಹ್ಯಾಂಡಲ್ ಮಾಡಿದ ರೀತಿ. ಬರೀ ರಜನಿ ಅಷ್ಟೇ ಇಲ್ಲ ಪಿಕ್ಚರ್ದಾಗ, ಉಳಿತಿದವ್ರೆಲ್ಲ ಕ್ಯಾರೆಕ್ಟರ್ಸ್ ಭಾರಿ ಇದಾವೆ. ಅದು ಟ್ವಿಸ್ಟ್ ಅದಾವು. ಮೇನ್ ಕನ್ನಡದವ್ರು ನೋಡಬೇಕು ಅನ್ನೋದಕ್ಕೂ ಒಂದು ರೀಸನ್ ಏನು ಅಂದರೆ ರಚಿತಾ ರಾಮ್ ಒಳ್ಳೆ ಕ್ಯಾರೆಕ್ಟರ್ ಐತೆ. ಆಮೇಲೆ ಉಪೇಂದ್ರನೂ ಒಳ್ಳೆ ಕ್ಯಾರೆಕ್ಟರ್, ಆದರೆ ಜಾಸ್ತಿ ಹೊತ್ತು ಬರಲ್ಲ, ಅದೊಂದು ಅದಕ್ಕೆ ಕ್ಯಾಮಿ ಅನ್ನೋದು, ಅದು ನಿಜ. ಈಗ ಯಾರು ನಾಳೆ ನಾಳಿದ್ದು ಸಿನಿಮಾಗೆ ಹೋಗ್ತಾರೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಹೋದ್ರೇ ಬೆಟರು. ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊ ಹೋದ್ರೆ ಹಂಗೆ ಹಿಂಗೆ, ಅದು ಜೈಲರು, ವಿಕ್ರಮ್, ಅದು ಅದನ್ನ ಯಾವುದು ಒಂದು ಸೀನು ಇಲ್ಲ ಕಂಪೇರ್ ಮಾಡೋದು. ಆಮೇಲೆ ಇವು ಅನಿರುದ್ಧ್ ಮೇನ್ ಮ್ಯೂಸಿಕ್ ಅಂದರೆ ಅನಿರುದ್ಧ್, ಅವನದು ಒಬ್ಬಂದು ನೋಡ್ಕೊ ಹೋದ್ರೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಅದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ ಅಷ್ಟೇ ಏನು ಬೇಜಾರಾಗಂಗೂ ಒಂದ್ಸಲ ಟ್ವಿಸ್ಟು ಇರ್ತದೆ. ಒಳ್ಳೆ ಸ್ವ್ಯಾಗು ಐತೆ, ಎಲ್ಲ ಐತೆ, ನೋಡ್ಬೋದು ಅಂತೀರಾ ಹಂಗಾರೆ. ನಿಮ್ಮ ಪ್ರಕಾರ ರೇಟಿಂಗ್ ಎಷ್ಟು ಕೊಡ್ತೀರಾ ಹಂಗಾರೆ? ನನ್ನ ಪ್ರಕಾರ 5/5 ರಜನಿ 5/5. ನನ್ನ ಪ್ರಕಾರ ನಾನೊಂದು 4 ಕೊಡ್ತೀನಿ. 4 ಕೊಡ್ತೀನಿ. ಒಂದು ಈಗ ನೀವು ಜೈಲರ್ ಕೊಡೋದಾದ್ರೆ ಏನು ಕೊಡ್ತೀರಿ? ಹಳೆ ಫಿಲಮ್ ಜೈಲರ್ದಾರೆ 5/10. 5/10. ನಾವು ಅಷ್ಟೇ, ಏನೋ ಒಂಥರ ನಮಗೆ ರಜನಿದು ಸ್ಟೈಲು ಅಂತಲೇ ಹೋಯ್ತೀವಿ. ಆದರೆ ಇಲ್ಲಿ ಲೋಕೇಶ್ ಕನಕರಾಜನ್ ಸ್ಟೋರಿ ಅದನ್ನು ನೋಡಬೇಕು. ಆಮೇಲೆ ಅಷ್ಟು ಜನ ವಿಕ್ರಮ್ಗೆ ಕೈತಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ, ಬಟ್ ಇದರ ಸ್ಟ್ಯಾಂಡ್ ಅಲೋನ್ ಫಿಲ್ಮ್ಗೆ ಚಲೋ ಐತೆ. ಆಮೇಲೆ ಇದರಲ್ಲಿರೋ ಎಲ್ಲ ಆಕ್ಟರ್ಗಳಿಗೂ ಒಳ್ಳೆ ಇಂಪ್ಯಾಕ್ಟ್ ಐತೆ. ಸುಮ್ಮನೆ ಯಾರೋ ಫಾಲ್ತು ತರ ಬಂದು ಹೋಗಿ ಸುಮ್ಮನೆ ಮಾಡಿಲ್ಲ ಸೀನ್. ಈ ಜೈಲರಲ್ಲಿ ಇವನು ಮೋಹನ್ ಲಾಲ್ ಒಂಚೂರು ಡಮ್ಮಿ ಆದ. ಯಾಕೆ ಅಂದ್ರೆ ಅವನು ಬರೋದು ಹೋಗೋದು ಅಷ್ಟೇ, ಅದೇ ತರ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಅವ್ರಿಗೆ ಸಪ್ರೇಟ್ ಇದನ್ನೇ ಐತೆ. ಅದೇ ಸ್ಕ್ರೀನ್ ಟೈಮ್ ಐತೆ, ಒಳ್ಳೆ ಸ್ಕ್ರೀನ್ ಪ್ಲೇ ಐತೆ, ಅದಂತೂ ನಿಜ. ಇನ್ನೇನು ಬ್ರೋ, ಸ್ಟೋರಿ ಒಂದು ಫುಲ್ ಸ್ಟೋರಿ ಕೂತ್ಕೊಂಡು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಸ್ಟೋರಿ ಹೊಂಗಿರ್ತದೆ. ಅದನ್ನ ನೋಡಿ ನಾನು ಸ್ಟಾರ್ಟಿಂಗ್ ಎಂಡ್ ತನಕ ಸುಮ್ಮ ಏನೋ ಹೇಳಲ್ಲ, ಎಷ್ಟೊಂದು ವಿತೌಟ್ ಲ್ಯಾಗ್ ಸ್ಟೋರಿ ಹೇಳ್ಕೊಂಡು ಸ್ಟೋರಿ. ಯಾರು ಸ್ಟೋರಿಯಿಂದ ಬಿಟ್ಟು ಬೇರೆ ಯೋಚನೆ ಮಾಡೋಂಗೆ ಇರಲ್ಲ, ಆ ಥರ ಒಳ್ಳೆ ಇಂಪ್ಯಾಕ್ಟ್ ಇರೋ ಮೂವಿನೇ. ಅದೇ ಅದು ಏನು ತುಂಬ ಮಾಸು, ತುಂಬ ರಜಿನಿ ಕ್ಲಾಸ್. ಆಮೇಲೆ ರಜಿನಿ ಮೂವಿ ಮಾಸ್ ಅಂತ ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಕ್ಲಾಸಿಕಲ್ ಕ್ಲಾಸ್ ನೋಡೋರ್ಗೆ ಹೋಗ್ಬೋದು. ಅದೇ ಆಮೇಲೆ ರಜಿನಿ ಮೂವಿ ಬರ್ರಿ ತಲೆ ಅಂತ ತೆಗೆದು ಹೋಗ್ಬೋದು. ಹೈಪು ಗೀಪು ಅದೆಲ್ಲ ಇರಲ್ಲ, ಇರುತ್ತೂ ಎಷ್ಟು ಬೇಕು ಅಷ್ಟೇ, ಕ್ಯಾರೆಕ್ಟ್ರಿಗೆ ಎಷ್ಟು ಬೇಕು ಅಷ್ಟೇ. ಸೊ ಇಷ್ಟು ಹೇಳ್ತಾ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ವ್ಲಾಗ್ನ ಏನು ಮಾಡೋಣ, ಮಹಾವೀರ್ ಅವ್ರ ಜೊತೆ ಚೇತನ್ ಸೈನಿಂಗ್ ಆಫ್. ಬಾಯ್. Omela y el single con piercing con por single con pamar con comer y con lause. Love